ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಎಲ್ಲಾ ಸೀರಿಯಲ್ಸ್ಗಳು ಕೂಡ ಒಂದೊಂದು ಮೆಸೇಜ್ ಓರಿಯೆಂಟೆಡ್ ಸೀರಿಯಲ್ಸ್ ಆಗ್ತಾ ಇದೆ. ಸೊ ಒಂದೊಂದು ಎಂಡಿಂಗ್ ಸ್ಟೇಜ್ ಅಲ್ಲೂ ಕೂಡ ಒಂದೊಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಸೊ ಪ್ರೇಮ ಕಾವ್ಯದಿಂದ ಕನ್ನಡ ಕೇಳುತ್ತಿರೋ ವೀಕ್ಷಕರಾಗಿರ್ಬೋದು, ಕಲರ್ಸ್ ಕನ್ನಡ ಆಡಿಯನ್ಸ್ ಏನ್ ಕಲಿಬಹುದು ಅಂತ. ಅ, ಪ್ರೇಮ ಕಾವ್ಯದಿಂದ ಆಡಿಯನ್ಸ್ ಏನು ಕಲಿಬಹುದು ಅಂದರೆ ಸಂಬಂಧಗಳಿಗೆ ಬೆಲೆ ಯಾವ ರೀತಿ ಕೊಡ್ತಾರೆ ಅಂದರೆ ಪ್ರತಿಯೊಂದು ಸಂಬಂಧನೂ ಯಾವ ಮಟ್ಟಕ್ಕೆ ಮುಖ್ಯ ಆಗುತ್ತೆ ನಮ್ಮ ಜೀವನದಲ್ಲಿ ಜೊತೆಲಿರುವಂಥದ್ದು ಜೊತೆಲಿ ಹೋಗುವಂಥದ್ದು ಅಂದರೆ ಎಲ್ಲರೂ ಬೇಕು ಜೀವನದಲ್ಲಿ ಒಬ್ಬರೇ ಇಟ್ಕೊಂಡು ಒಬ್ಬರೇ ಹೋಗ್ತೀವಿ ಅಂತ ನಾವು ಆಗಲ್ಲ. ಸೊ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ಯಾವ ರೀತಿ ನಾವು ಮನೇನ ಗೌರವವಾಗಿ ಇಟ್ಕೋಬೇಕು, ಮನೆಯವ್ರಿಗೆ ಎಷ್ಟು ಪ್ರೀತಿ ಕೊಡಬೇಕು, ಮನೆಯವ್ರು ಯಾವ ರೀತಿ ನಮಗೆ ಆಗ್ತಾರೆ ಕೊನೆಗೆ ಅಂದರೆ ಯಾವುದೇ ಕಷ್ಟ ಬಂದರೂ ಯಾರಿಲ್ಲ ಅಂದರೂ ಕೊನೆಗೆ ಮನೆಯವರು ಯಾವ ರೀತಿ ನಮ್ಗೆ ಆಗ್ತಾರೆ. ಆಮೇಲೆ ಯಾವ ಸನ್ನಿವೇಶಗಳು ಸಿಗಾಕೊಂಡಾಗ ಈಗ ಯಾವುದೇ ಅಂದ್ರೆ ಜೀವನದಲ್ಲಿ ನಮ್ಗೆ ಆಗಿರುತ್ತೆ ಒಂದು ಅನುಭವ, ಯಾವುದೋ ಒಂದು ಪರಿಸ್ಥಿತಿ ನಮ್ಮ ತಪ್ಪೇ ಇರಲ್ಲ, ನಾವು ಸಿಗಾಕೊಂಡಿರ್ತೀವಿ. ಅದರಿಂದ ಹೊರಗೆ ಬರೋದು ಹೆಂಗೆ, ಅಂದ್ರೆ ಆ ಸಂದರ್ಭ ನಿಭಾಯಿಸೋದು ಹೆಂಗೆ ಅನ್ನೋದೆಲ್ಲ ಇರುತ್ತೆ ಅಲ್ವಾ. ಸೊ ಇದೆಲ್ಲ ನಮ್ಮ ಪ್ರೇಮ ಕಾವ್ಯದಲ್ಲಿದೆ. ಅಂದ್ರೆ ಆ ಪರಿಸ್ಥಿತಿಯನ್ನು ಅನ್ಕೊಂಡೇ ಇರಲ್ಲ, ಆ ಪರಿಸ್ಥಿತಿ ಬಂದಿರುತ್ತೆ, ಬಟ್ ಅದನ್ನ ನಿಭಾಯಿಸೋದಂತ ಶಕ್ತಿ ಯಾವ ರೀತಿ ನಿಭಾಯಿಸ್ತಾನೆ ಅನ್ನೋದು ಇದೆಯಲ್ಲ. ಸೊ ಇದೆಲ್ಲ ಒಂದು ಕಲಿಬಹುದು ನಮ್ಮ ಸೀರಿಯಲ್ ನೋಡಿ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, 6 ವರ್ಷದಿಂದ 60 ವರ್ಷದವರೆಗೂ ಪ್ರೇಮ ಕಾವ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಜಾನರ್ ಇರುತ್ತೆ. ಒಬ್ರಿಗೆ ಈಗ ಕಾಲೇಜ್ ಓದೋರಿಗೆ ಏನಿರುತ್ತೆ, ಒಂದು ಲವ್ ಸ್ಟೋರಿ ಇರುತ್ತೆ, ಇಲ್ಲ ಒಂದು ರೊಮ್ಯಾಂಟಿಕ್ ಆ ಥರ ಇಷ್ಟ ಇರುತ್ತೆ. ಇನ್ನು ಕೆಲವರಿಗೆ ಎಮೋಷನಲಿ ಕನೆಕ್ಟೆಡ್ ಪರ್ಸನ್ಸ್ ಇರ್ತಾರೆ, ಅವ್ರಿಗೆ ಎಮೋಷನಲಿ ಅಟ್ಯಾಚ್ ಆಗೋ ಎಮೋಷನಲಿ ಸೀನ್ಸ್ಗಳು ಇಷ್ಟ ಆಗುತ್ತೆ. ಇನ್ನೊಬ್ರಿಗೆ ಡ್ರಾಮ್ಯಾಟಿಕ್ ಆಗಿರುತ್ತೆ, ಒಂದು ಮಾಸ್ ಆಗಿರುತ್ತೆ. ಸೊ ನಮ್ಮ ಸೀರಿಯಲ್ ಪ್ರೇಮ ಕಾವ್ಯ ಎಲ್ಲ ಥರ ಇದೆ. ನೀವು ರೊಮ್ಯಾಂಟಿಕ್ ಜಾನರ್ ಆಗಿರ್ಬೋದಾ, ಇಲ್ಲ ಮಾಸ್ ಜಾನರ್ ಆಗಿರ್ಬೋದಾ, ಇಲ್ಲ ಎಮೋಷನಲ್ ಜಾನರ್ ಆಗಿರ್ಬೋದಾ, ಸೊ ಎಲ್ಲ ಮಿಕ್ಸ್ ಕೈಂಡ್ ಆಫ್ ಜಾನರ್ ಆಗಿರೋದ್ರಿಂದ ಖಂಡಿತ ನಿಮಗೆ ಪ್ರೇಮ ಕಾವ್ಯ ಇಷ್ಟ ಆಗೇ ಆಗುತ್ತೆ. ಅಂಡ್ ಒನ್ ಆಫ್ ದ ಮೇನ್ ರೀಸನ್ ಅವೇನಕ್ಕೆ ವಿಭಿನ್ನ ವಿಭಿನ್ನ ಅಂದ್ರೆ ಇದೆ, ಎಲ್ಲಾನು ಇದೆ ನಿಮ್ಗೆ. ಎಲ್ಲ ಊಟ ಅಂತಂದ್ರೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಹಪ್ಳ ಕೋಸಂಬರಿ ಎಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿ ಕಂಪ್ಲೀಟ್ ಊಟ ನಿಮಗೆ ಕೊಡ್ತಾ ಇರೋದು ನಾವು. ಈಗ ನೀವು ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ನಮಗೆ ಗೊತ್ತಿಲ್ಲದಂಗೆ ಲೈಫಲ್ಲಿ ಒಂದಷ್ಟು ಸಿಚುವೇಶನ್ಸ್ ಅಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ನಿಮ್ಮ ಪರ್ಸನಲ್ ಲೈಫ್ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಹೇಳೋದಾದ್ರೆ. ಪರ್ಸ್ನಲ್ ಲೈಫ್ ಎಕ್ಸ್ಪೀರಿಯನ್ಸು, ನಾನು ಸಿಚುವೇಶನ್ ಸಿಗಾಕೊಂಡಿರೋದು ಸಾಕಷ್ಟಿದೆ. ಈಗ ಇರ್ತಾವಲ್ಲ ನಾವು ತರಲೆಗಳು, ನಾವು ಹುಡುಗರುಗಳು ಸ್ವಲ್ಪ ಬಿಲ್ಡಪ್ಸ್ ಕೊಡೋಕ್ಕೆ, ಮಗ ನಿಂಟವು ನಿನ್ನ ಏನು ಬಿಟ್ಟು ಹೋಗ್ತಿದ್ದಲ್ಲ, ಬಿಡು ನಾನು ತಲೆ ಕೆಡ್ಸ್ಕೊಬೇಡ, ಕರ್ಕೊಬೈಲ ಅವ್ಳನ್ನ ಕೂರ್ಸ್ಕೊಂಡು ಮಾತಾಡಿ ಶೃಂಗಾರ ಮಾಡಿ ಪಟಾಯಿಸ್ ಅಂದರೆ ಇಲ್ಲಿ ನಿಮ್ಮ ಮತ್ತೆ ನಿಮ್ಮನ್ನ ಏನಂತಾರೆ ರೀಪ್ಯಾಚ್ ಮಾಡಿ ನಿಮ್ಗೆ ಏನಾರು ಒಂದು ಮಾಡ್ಕೊಂಡಿರ್ತೀವಿ ಅಂತಲ್ಲ. ಸೊ ಆ ಥರ ನಾನು ಸ್ವಲ್ಪ ಹೀರೋ ಥರ ಎಲ್ಲ ಹೋಗಿ. ಈಗ ಹೇಳಿ ಬ್ರೋ, ಏನೋ ಹೇಳ್ತಾ ಇದ್ರಲ್ಲ, ಏನಂತ ಸರ್? ತುಂಬಾ ಡೀಸೆಂಟ್ ಅದು ಇದಂತೆಲ್ಲ ಹೇಳ್ತಾ ಇದ್ರಿ. ನೋಡ್ರಿ ಅಲ್ಲಿ ನೋಡ್ರೆ ರಾಮ್ ಮ್ಯಾಚಿಂಗ್ ಡೀಸೆಂಟೇ ಸರ್, ರಾಮ್ 100% ಡೀಸೆಂಟ್, ಇನ್ನೋಸೆಂಟ್, ಡೀಸೆಂಟ್, ಇಂಟ್ರೋವರ್ಟ್. ಆದರೆ ವಿಕ್ಕಿ ಹಂಗಲ್ಲ, ಎಲ್ಲದರ ಆಪೋಸಿಟ್ಟೇ. ಅವ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿ ನೋಡಿ ಸರ್, ಗೊತ್ತಾಗುತ್ತೆ ನಿಮಗೆ ಅವ್ನು ಎಷ್ಟು ಡೀಸೆಂಟ್ ಅಂತ. ಯೂಶಲಿ ಅಣ್ಣ ತುಂಬ ಜೋಕ್ ಮಾಡ್ತಾರೆ, ಹಾಗಾಗಿ ಈಗಲೂ ನೀವೆಲ್ಲ ನಗಲಿ ಅಂತ ಜೋಕ್ ಮಾಡ್ತಿದ್ದಾರೆ ಅಷ್ಟೇ. ನಿಜಾನ ಇದು? ಅಲ್ಲ, ಈಗ ನನಗೆ ಕನ್ಫ್ಯೂಷನ್ ಅಂತ ಅಣ್ಣನ ನಂಬಲ ತಮ್ಮನ ನಂಬಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಸರ್ ನೀವು ಅವ್ನ ಇನ್ಸ್ಟಾಗ್ರಾಮ್ ನೋಡಿ, ಅವಾಗ ನನ್ನೇ ನಂಬ್ತೀರಾ. ಏನು ಹೇಳ್ತೀರಾ ಇವರು ಒಂದು ಕ್ವಶನ್ ಮಾರ್ಕ್. ನಮ್ಮ ರವಿಚಂದ್ರನ್ ಥರ ಸರ್ ಇವರು, ರೊಮ್ಯಾಂಟಿಕ್ ಹೀರೋ, ತುಂಬ ರೊಮ್ಯಾನ್ಸಲ್ಲಿ ಎತ್ತಿದ ಕೈ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎಲ್ಲ ಕಡೆ ಹೊಗಳ್ತಿದ್ರೆ ತೆಗಿಳ್ತಿದ್ರು. ಏನಿಲ್ಲ, ಏನೇನು ನನಗ ನನಗೂ ಅಣ್ಣಂಗೂ ಒಂದು ಸ್ವಲ್ಪ ಮಟ್ಟಿಗೆ ಏಜ್ ಡಿಫ್ರೆನ್ಸಸ್ ಇದೆ. ಓಕೆ, ನಾನು ಏನೇ ಕಲ್ತಿರುವೆ ಇವತ್ತಿನವರೆಗೂ ಎಲ್ಲ ನಮ್ಮ ಅಣ್ಣನಿಂದನೇ ಕಲ್ತಿರೋದು. ಅಂದರೆ ಫ್ರೀ ಟೈಮ್ ಇದ್ದಾಗೆಲ್ಲ ಕುತ್ಕೊಂಡು ಕೇಳ್ತಾ ಇರ್ತೀನಿ, ನೀವು ಯಾವ ರೀತಿ ತರಲೆಗಳು ಮಾಡಿದ್ರಿ, ನೀವು ಯಾವ ರೀತಿ ಏನೇನೆಲ್ಲ ಮಾಡಿದ್ರಿ ಅಂತ. ಅದನ್ನು ಸ್ವಲ್ಪ ಸ್ಫೂರ್ತಿಯಾಗಿ ತೊಗೊಂಡು ನಾನೀಗ ಅದನ್ನು ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಬಿಡು, ಹೋಗ್ಲಿ ಬಿಡು, ಒಳ್ಳೇದಾಗಲಿ, ಹಂಗೇರು ಮಗ, ಹಂಗೇರು, ಒಳ್ಳೇದಾಗಲಿ. ಅಲ್ಲ, ಅವ್ರು ಏಜ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಅಲ್ಲ, ನನಗೆ ಹೋಲಿಸ್ಕೊಂಡ್ರೆ ನಮ್ಮ ಅಣ್ಣ 3 ವರ್ಷ ನನಗಿಂತ ದೊಡ್ಡವರು, ಅದಕ್ಕೆ ಅಣ್ಣ ತಮ್ಮ ಅಲ್ಲ. ಅಷ್ಟೇನಾ ಚಿನ್ನ? ಹಂಗಾರೆ ನಿನ್ನ ಏಜ್ ಹೇಳ? ಬೇಡ ಅಣ್ಣ, ದಯವಿಟ್ಟು ಬೇಡ ಬಿಡು, ಓಕೆ, ಏಜ್ ಹೇಳಲ್ಲ ನಾನು. ವಯಸ್ಸನ್ನು ರಿವೀಲ್ ಮಾಡೋದು ನಿಷೇಧಿಸಲಾಗಿದೆ. ಹೌದೌದು. ಅಣ್ಣ ತಮ್ಮನ ಕಾಂಬಿನೇಷನ್ ಸೀನ್ಸ್ ಹೆಂಗೆ ವರ್ಕೌಟ್ ಆಗಿದೆ, ಯಾಕಂತಂದರೆ ನಾನು ಆನ್ ಸ್ಕ್ರೀನಲ್ಲಿ ನೋಡ್ತಿರ್ಬೇಕಾದ್ರೆ ಲೈಕ್ ಪ್ರೋಮೋದಲ್ಲಿ ಇನ್ನೂ ಟೆಲಿಕಾಸ್ಟ್ ಆಗಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ. ಸೊ ಆಫ್ ಸ್ಕ್ರೀನ್ ಕಾಮಿಕ್ ಎಲ್ಲ ಇಲ್ಲೇ ಗೊತ್ತಾಗ್ತದೆ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಬಾಂಡಿಂಗ್ ಎಲ್ಲ ಬೆಳೆದಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ವರ್ಕೌಟ್ ಆಗಿದೆ ಕಾಂಬಿನೇಷನ್ ಸೀನ್ಸ್ ಎಲ್ಲ? ಆ್ಯಕ್ಚುಲಿ ಆನ್ ಸ್ಕ್ರೀನ್ ಇನ್ನೂ ಇಬ್ಬರದೇ ಅಂತ ಒಂದಷ್ಟು ಸೀನ್ಸ್ ಬಂದಿಲ್ಲ ಸರ್, ಇನ್ನೊಂದು ಬರಬೇಕಷ್ಟೇ. ಮೇ ಬಿ ಮದುವೆ ಆದಮೇಲೆ ಶುರು ಆಗುತ್ತೆ ಅಂತ ಅನಿಸುತ್ತೆ, ಇಬ್ಬರು ಒಂದೇ ಲೈನಲ್ಲಿ ಇರ್ತೀವಾಗ, ಸೊ ಅವಾಗ ಶುರು ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಆಫ್ ಸ್ಕ್ರೀನ್ ಅಂತೂ ಹೀಸ್ ಬೀಯಿಂಗ್ ವೆರಿ ಗುಡ್ ಟು ಮೀ, ತಮ್ಮ ಥರನೇ ನನಗೆ. ಸೊ ಖುಷಿ ಆಗುತ್ತೆ. ಅವ್ನಿಗೆ ಯಾವಾಗಲೂ ಜಾಸ್ತಿ ಕಾಲು ಎಳಿತೀನಿ, ಆ್ಯಂಡ್ ಪಾಪ ಅವ್ನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ, ಅಣ್ಣ ಸುಮ್ಮನೆ ಅಣ್ಣ ಅಂತ ಹೇಳ್ತಾನೆ ಅಷ್ಟೇ. ಬಟ್ ನಿಮ್ಮ ಪ್ರತಿಯೊಂದು ಸೀರಿಯಲಲ್ಲಿ ನಿಮ್ಗೆ ತಮ್ಮ ಸಿಗ್ತಾರೆ. ಹೌದೌದು, ಅದು ಫಿಕ್ಸ್, ಅದು ಏನೋ ಗೊತ್ತಿಲ್ಲ, ಬಟ್ ಗುಡ್ ಅಲ್ವಾ. ಹೊಸ ಒಂದು ರಿಲೇಷನ್ ನಮಗೆ ಪರಿಚಯ ಆಗುತ್ತೆ ಅನ್ನೋದಾದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಪ್ರತಿಯೊಂದು ಸೀರಿಯಲು ತಮ್ಮ ಸಿಗ್ತಾಯಿದ್ರು, ಖುಷಿ ವಿಚಾರ. ಇದರಲ್ಲಿ ಏನು ಸ್ಪೆಷಲ್ ಅಂತಂದರೆ ಒಳ್ಳೆ ತಮ್ಮ ಸಿಕ್ಕಿದ್ದಾನೆ, ಅದು ಇನ್ನೂ ದೊಡ್ಡ ಖುಷಿ ವಿಚಾರ.
ರಾಘವೇಂದ್ರ ಕಾಪಾಡಪ್ಪ ನನ್ನ. ಆಗ್ಲೇ ಹೇಳ್ದಂಗೆ ಮಗ ನೀನೇ ಬಿಲ್ಡಪ್ ಕೊಟ್ಕೊಂಬಾರ್ದು ಕಣೋ, ಬೇರೆಯವ್ರು ನಿನಗೆ ಬಿಲ್ಡಪ್ ಕೊಡ್ಬೇಕು, ಹೇಳಬೇಕು. ನೀನು ಹೇಳ್ತಿದ್ಯಲ್ಲ ನನಗೆ ನಾನು ಏಜ್ ಇಲ್ಲ ಅದಲ್ಲ ಇದನ್ನ ಹೇಳ್ಬೇಕು ನಾನು ಹೇಳಿದೆ ತಾನೇ ಒಳ್ಳೆ ಹುಡುಗ ಅಂತ. ಅದಕ್ಕೆ ನಾನು ಹೇಳಿದೆ ಈಗ ತಮ್ಮಂದಿರು ಮತ್ತೆ ನೀವು ಒಳ್ಳೆ ತಮ್ಮ ಹುಡುಗ ಅಂತ- ಸಿಕ್ಕಿದ್ದಾನೆ ಅಂತ ಒಳ್ಳೆ ಹೇಳ್ತಿದ್ಯಾ? ತಮ್ಮ ಅಣ್ಣ. ನೀವೆಲ್ಲರೂ ನಾನು ಹೇಳ್ತಿದ್ದೀನಲ್ಲ, ಪ್ರೇಮ ಕಾವ್ಯ ನೋಡಿದಾಗ ಖಂಡಿತ ಹೇಳ್ತೀರಾ ರಾಮ್ ಒಳ್ಳೆ ತಮ್ಮ, ಅಣ್ಣ ಒಳ್ಳೆ ರಾಮ್ ಒಳ್ಳೆ ಒಳ್ಳೆ ತಮ್ಮ ಅಂತಂದೆ ಅಂತೀರ. ಹಂಗೆ ವಿಕ್ಕಿ ಅಲ್ಲ, ರಾಮ್ ಒಳ್ಳೆ ತಮ್ಮನೇ. ಇಲ್ಲ ವಿಕ್ಕಿನೂ ಆಫ್ರಿಕನ್ ವಿಕ್ಕಿನೂ ಒಳ್ಳೆನೆ. ಕ್ಯಾರೆಕ್ಟರೈಸೇಷನಲ್ಲಿ ನಿಮ್ಮಿಬ್ಬರಿಗೂ ಅಜಗಜಾಂತರ ಇದೆ. ನೀವು ಮಾಸ್ ಆದರೆ ಅವ್ರ ಕ್ಲಾಸು, ನೀವು ಪಕ್ಕ ಮಚ್ಚ ತೆಗೆದ್ರೆ ಅವ್ರು ಪೆನ್ ತೆಗಿತಾರೆ. ಸೊ ಕ್ಯಾರೆಕ್ಟರೈಸೇಷನ್ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಸರ್, ನೀವೇ ಹೇಳ್ದಂಗೆ ಮಾಸ್. ಬಟ್ ಆ ಮಾಸ್ ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಕಾಸ್ಗೆ, ಅಂದರೆ ಒಂದು ಅನ್ಯಾಯ ತಡೆಯೋಕ್ಕೆ, ಒಂದು 4 ಜನಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ಅವನು ಹೋಗೋ ದಾರಿ ಡಿಫ್ರೆಂಟ್ ಆಗಿರುತ್ತೆ. ಈಗ ಕೆಲವೊಬ್ಬರು ಮಾತಿಗೆ ಬಗ್ಗಲ್ಲ, ಸೊ ಅವ್ರಿಗೆ ದೊಣ್ಣೆ ಪೆಟ್ಟು ಬೀಳಬೇಕು. ಸೊ ಆವಾಗ ಮಾದೇವ ಬರ್ತಾನೆ, ದೊಣ್ಣೆ ಪೆಟ್ಟು ಕೊಡ್ತಾನೆ, ಸರಿ ಮಾಡ್ತಾನೆ. ಸೊ ಅದರಿಂದ ಕೆಲವೊಬ್ಬರ ದೃಷ್ಟಿಲಿ ಮಾದೇವ ಅಂದರೆ ಬರೀ ಜಗಳ ಗಂಟ, ಯಾವಾಗಲೂ ಕಿತ್ತಾಡ್ತಾನೆ, ಜಗಳ ಆಡ್ತಾನೆ ಅನ್ನೋದೊಂದು ಆಗಿರುತ್ತೆ ಅಷ್ಟೇ. ಓಕೆ, ಈಗ ನಿಮ್ಮ ಪಾತ್ರಗಳೂ ಅಷ್ಟೇ. ಆಗಲೇ ಅವ್ರಿಗೂ ಕೇಳ್ತಾ ಇದ್ದೆ, ನೀವು ಅವ್ರಿಗೆ ಮಾಸ್ ಇರೋವಂಥ ಹುಡುಗಿ ಪೇರ್ ಆಗ್ತಿದ್ರೆ ನಿಮಗೆ ಫುಲ್ ಕ್ಲಾಸ್ ಇರೋವಂಥ ಹುಡುಗಿ ಪೇರ್ ಆಗ್ತಾ ಇರೋವಂಥದ್ದು. ಸೊ ಹೆಂಗೆ ವರ್ಕೌಟ್ ಆಗುತ್ತೆ ಕಾಂಬಿನೇಷನ್ ಅಂತ? ಅದಕ್ಕೆ ಸರ್ ನಮ್ಮ ಟ್ಯಾಗ್ಲೈನೇ ಇದೆ, ವಿಭಿನ್ನ ಜೋಡಿಗಳ ಪ್ರೇಮಕಥೆ ಅಂತ. ಸೊ ಮಾಸ್ಗೆ ಕ್ಲಾಸು, ಕ್ಲಾಸ್ಗೆ ಮಾಸು, ಹಿಂಗೆ ಉಲ್ಟಾ ಆದಾಗ ಅವರಿಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಅಥವಾ ಕಿತ್ತಾಡ್ಕೊಂಡೇ ಇರ್ತಾರಾ, ದೂರ ಆಗ್ತಾರಾ, ಅದೇ ಮೇಯ್ನ್ ಕತೆ ಸರ್ ಅದು. ಈಗ ನೀವು ಮನೆಯಲ್ಲಾಗಿರ್ಬೋದು, ಅಮೃತ ಅವರೊಟ್ಟಿಗೆಲ್ಲನೂ ವ್ಲಾಗ್ಸ್ ಎಲ್ಲ ಮಾಡ್ತಿರ್ತಾರೆ. ಸೀರಿಯಲ್ ಸೆಟ್ಟಲ್ಲಿ ಏನಾದರೂ ವ್ಲಾಗ್ ಶುರು ಮಾಡಿದ್ರ? ಆ್ಯಕ್ಚುಲಿ ಮಾಡೋ ಐಡಿಯಾ ಇರಲಿಲ್ಲ. ನೆನ್ನೆ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ ಆಯಿತು. ಸೊ ಫೈಟ್ ಹೆಂಗೆ ಆಗುತ್ತೆ, ಹೆಂಗಿರುತ್ತೆ ಶೂಟಿಂಗ್ ಅನ್ನೋದನ್ನು ತೋರ್ಸೋಕ್ಕೆ ನೆನ್ನೆ ಮಾಡಿದ್ದೆ. ಸೊ ಅದನ್ನು ಮೇ ಬಿ ಟೆಲಿಕಾಸ್ಟ್ ನೆಕ್ಸ್ಟ್ ಡೇ ಅದನ್ನು ಅಪ್ಲೋಡ್ ಮಾಡ್ತೀವಿ. ಅಂದರೆ ಈಗ ಕೆಲವು ಸ್ವಲ್ಪ ಸೀರೀಸ್ಗಳು ಎಲ್ಲ ಇದೆ, ಮೂವೀಸು ಅದೆಲ್ಲ ಸ್ವಲ್ಪ ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಕಂಪ್ಲೀಟ್ ಆಗ್ಬಿಟ್ರೆ ನೆಕ್ಸ್ಟ್ ಎಲ್ಲ ವ್ಲಾಗ್ಸ್ ಮಾಡ್ಕೊತಾರೆ. ಈಗ ಸದ್ಯಕ್ಕೆ ಫ್ರೀ ಟೈಮಲ್ಲೆಲ್ಲ ಮೂವೀಸ್ ಸೀರೀಸಲ್ಲಿ ನೋಡೋದ್ರಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಅದು ಮುಗಿಸ್ಕೊಂಡ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. ಯೂಶ್ವಲಿ ನಾನು ಶಾರ್ಟ್ ಇಲ್ಲ ಅಂತಂದರೆ ಕಾರಲ್ಲಿ ಕುತ್ಕೊತೀನಿ, ಫೋನ್ ನೋಡ್ತಾ ಯಾವುದೋ ಒಂದು ಮೂವಿ ಗಿವಿ ಹಾಕ್ಕೊಂಡು ಕುತ್ಕೊಂಡು ನೋಡ್ತಿರ್ತೀನಿ. ಅದಕ್ಕೆ ಹಂಗೆ ಹೇಳ್ತಿದ್ದಾನೆ. ಒಂದಿನ ಹಾಗೆ ಪಾಂಡುಪುರದಲ್ಲಿ ಕಾರ್ ಕನೆಕ್ಟ್ ಮಾಡಿಕೊಂಡು, ಕಾರ್ ಆಫ್ ಮಾಡಿಕೊಂಡು ಸ್ಪೀಕರ್ ಕನೆಕ್ಟ್ ಮಾಡ್ಕೊಂಡು ನೋಡ್ತಾಯಿದ್ದೀನಿ. 2.5 ಅವರ್ 3 ಅವರ್ ಸಿನಿಮಾ ನೋಡಿದೆ. ಆಮೇಲೆ ನೋಡಿದ್ರೆ ಕಾರ್ ಆನ್ ಆಗ್ತಿಲ್ಲ, ಲಾಕ್ ಆಗಿಬಿಟ್ಟಿದೆ, ವಿಂಡೋ ಏರ್ಸೋಕ್ಕಾಗ್ತಿಲ್ಲ, ಆಟೋಮೆಟಿಕ್ ಕಾರ್ ಬೇರೆ, ಮುಂದಕ್ಕೆ ಹೋಗ್ತಿಲ್ಲ, ಹಿಂದಕ್ಕೆ ಹೋಗ್ತಿಲ್ಲ. ಅದಕ್ಕೆ ಅವತ್ತಿಂದ ಆಟ ಆಡಿಸ್ತಾ ಇದ್ದಾನೆ. ಆಮೇಲೆ ಪಾಪ ನಮ್ಮ ಲೈಟ್ ಆಫೀಸರ್ಸ್ ಹೆಲ್ಪ್ ಎಲ್ಲ ತೊಗೊಂಡು ಸ್ಪೇರ್ ಬ್ಯಾಟ್ರಿ ತೊಗೊಂಬಂದು ಜಂಪ್ ಕಟ್ ಮಾಡಿ ಸ್ಟಾರ್ಟ್ ಮಾಡಿಕೊಂಡು ಅವತ್ತಿಂದ ಸ್ವಲ್ಪ ಹುಷಾರಾಗಿದ್ದೀನಿ. ಐ ಥಿಂಕ್ ನಿಮ್ಮ ವ್ಲಾಗ್ ಮೂಲಕ ವಿಕ್ಕಿ ಅವರ ಒಂದು ಸೀರೀಸ್ ಹೊರಗಡೆ ಬರ್ಬೋದು ಅನ್ಸುತ್ತೆ. 100% ಬರುತ್ತೆ ಸರ್. ಒಂದು ಒಳ್ಳೆ ಕ್ರೈಮ್ ಸ್ಟೋರಿನೇ ಬರುತ್ತೆ. ಅಯ್ಯೋ, ಈಗ ವಿಕ್ಕಿ ಅವರ ಇನ್ನರ್ ವಾಯ್ಸ್ ಯಾವುದಪ್ಪ ಅಷ್ಟೊಂದು ಕ್ರೈಮ್ ಸ್ಟೋರಿಗಳು ಮಾಡಿದ್ದಾರೆ, ಯಾವ ಸ್ಟೋರಿ ಬರ್ಬೋದು ಸುಮಾರು ಇದೆಯಲ್ಲ, ಇವ್ರು ಯಾವ್ದು ಗೊತ್ತಾಗಿದೆ ಇವ್ರಿಗೆ ಅಂತ ಒಂದು ಮೈಂಡ್ ವಾಯ್ಸ್. ಅದು ಬೇರೆ ಮೈಸೂರು ಬೇರೆ ಅಂತಿದ್ರು. ಮೊನ್ನೆ ಬೇರೆ ಪಾಂಡವಪುರಕ್ಕೆ ಹೋಗಿರಿ, ಪಾಂಡವಪುರದಲ್ಲಿ ಯಾರಾದರೂ ಬಂದು ಹಾಕೊಟ್ಬಿಟ್ಟು. ಇಲ್ಲ, ವೆರಿ ನೈಸ್. ಖುಷಿಯಾಗುತ್ತೆ ಇವನ ಜೊತೆ ಆ್ಯಕ್ಟ್ ಮಾಡೋದು. ಆ್ಯಂಡ್ ಎಲ್ಲರೂ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರಲ್ಲೇ ಇದ್ದೀವಿ, ಒಳ್ಳೆ ಬಾಂಡಲ್ಲೇ ಇದ್ದೀವಿ. ಈವನ್ ಪ್ರಿಯಾ ಆಗಿರ್ಬೋದು, ವೈಷ್ಣವಿ ಆಗಿರ್ಬೋದು, ಆ್ಯಂಡ್ ಬೇರೆ ಆರ್ಟಿಸ್ಟ್ಗಳು, ಲಕ್ಷ್ಮಿ ಮೇಡಮ್, ಸಂಗೀತ ಮ್ಯಾಮ್, ಎಲ್ಲರೂ ಅಷ್ಟೇ. ನನ್ನ ತಂಗಿ ಪಾತ್ರಗಳು ಮಾಡ್ತಿದ್ದಾರೆ, ಅವರು ಎಲ್ಲರೂ ಅಷ್ಟೇ. ಸೊ ಒಂದೊಳ್ಳೆ ಕುಟುಂಬದ ಥರ ಅನ್ನಿಸ್ತಿದೆ. ನೋಡೋಣ, ಈಗಷ್ಟೇ ಜರ್ನಿ ಶುರು ಆಗ್ತಿದೆ, ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ನೋಡೋಣ. ನಮ್ಮನೆ ಯುವರಾಣಿಯಲ್ಲಿ ದೊಡ್ಡಣ್ಣನಾಗಿ ಕ್ಯಾರೆಕ್ಟರನ್ನು ಮಾಡಿದ್ರಿ. ಅದ್ರ ಜೊತೆಗೆ ಒಂದಷ್ಟು ವೀಕ್ಷಕರನ್ನು ನಿಮ್ಮ ಕಡೆ ಸೆಳೆದಿದ್ರಿ. ಬುದ್ಧಿವಾದ ಹೇಳೋಂಥದ್ದಾಗಿರ್ಬೋದು, ಅವ್ರನ್ನ ಕೇರ್ ಮಾಡುವಂಥದ್ದಾಗಿರ್ಬೋದು. ಮಹಾದೇವದಲ್ಲಿ ರಗಡ್ ಲುಕ್ ಇದ್ದರೂ ಕೂಡ ಅದೇ ಥರದ ಒಂದು ಕ್ಯಾರೆಕ್ಟರೈಸೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮುಂದಿನ ದಿನಗಳಲ್ಲಿ ಅಂತ? 100% ಮಾಡ್ಬೋದು. ಮಹಾದೇವನಲ್ಲೂ ಸೇಮ್ ಕ್ವಾಲಿಟೀಸ್ ಇದೆ, ಆದರೆ ಅವ್ನು ಕನ್ವೆ ಮಾಡೋ ರೀತಿ ಬೇರೆ ಇರುತ್ತೆ. ಅಂದರೆ ಇವಾಗ ಸಾಕೇತ್ ಆದರೆ ಒಂದು ಸ್ಲೋ ಆಗಿ ಒಳ್ಳೆ ಮಾತಲ್ಲಿ ಹೇಳ್ತಾನೆ. ಆದರೆ ಮಹಾದೇವ ಹಂಗಲ್ಲ, ಅವನು ಹೊರಟು ಮಾತಲ್ಲೇ ಅವನದೇ ಆದಂಥ ಒಂದು ಶೈಲಿಲಿ ಜನಗಳಿಗೆ ಅದನ್ನು ಕನ್ವೆ ಮಾಡಿಸ್ತಾನೆ. ಈಗ ಮಾಸ್ ಪಾತ್ರ ಬಂದಿದ ತಕ್ಷಣ ಸೊ ನೀವು ಇಷ್ಟು ದಿನ ಕ್ಲಾಸ್ ಮಾಡಿದ್ರಿ. ಸೊ ಹೆಂಗೆ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿತ್ತು ಅಂತ? ಯಾಕಂದರೆ ಒಂದು ಡೈಲಾಗ್ ಡೆಲಿವರಿ ಚೇಂಜ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗುತ್ತೆ, ನಾವು ಹಾಕುವಂಥ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಚೇಂಜ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ಹೆಂಗೆ ತಯಾರಿ ಇತ್ತು ಅಂತ? ತಯಾರಿ ಏನಿರಲಿಲ್ಲ ಸರ್, ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ. ನಾನು ಕಾಲೇಜ್ ಡೇಸಲ್ಲಿ ಹೆಂಗಿದ್ದೀನೋ ಹಂಗಿದ್ದೀನಿ ಇವಾಗ ಸೆಟ್ಟಲ್ಲಿ. ಬಿಕಾಸ್ ಕಾಲೇಜ್ ಡೇಸಲ್ಲಿ ನಾನು ಹಂಗೆ ಸ್ವಲ್ಪ ಮಾಸ್, ಫ್ರೆಂಡ್ಸ್, ಗ್ಯಾಂಗ್, ಹೊಡೆದಾಟಗಳು ಇವೆಲ್ಲ ಸುಮಾರಿತ್ತು. ಸೊ ಅದನ್ನ ಇಲ್ಲಿ ಕ್ಯಾರಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾನೊಂದು ಲಾಗ್ ಶುರು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ಲ, ಪ್ರತಿಯೊಬ್ಬ ಹುಡುಗನ ಜೀವನದಲ್ಲೂ ಅದಿರುತ್ತೆ ಸರ್. ಎಲ್ಲೋ 1% 2% ಇಂಟ್ರೋವರ್ಡ್ಸ್ಗಳಿರ್ತಾರೆ, ಬಿಟ್ಟರೆ ಇನ್ನೆಲ್ಲರ ಜೀವನದಲ್ಲೂ ಇರುತ್ತೆ. ನಿಮ್ಮ ಈ ಮಹಾದೇವ ಕ್ಯಾರೆಕ್ಟರನ್ನು ನೋಡಿಬಿಟ್ಟು ವೈಫ್ ಅಮೃತ ಅವ್ರು ಏನು ಹೇಳಿದರು ಅಂತ? ಆ್ಯಕ್ಚುಲಿ ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣನೇ ಅವಳೇ ಹೇಳಿದ್ಲು, ಎಲ್ಲ ಮಾಡು, ಟ್ರೈ ಮಾಡು, ನಿನಗೆ ಸೂಟ್ ಆಗುತ್ತೆ, ಮಾಡ್ಬೋದು ಅಂತ. ಸೊ ಅದಕ್ಕೆ ಒಪ್ಕೊಂಡೆ. ಫೈನಲಿ ಆಗಸ್ಟ್ 4ರಿಂದ ಸಂಜೆ 6:00 ಬರ್ತಾ ಇದೆ. ನಿಮ್ಮ ಹಿಂದಿನ ನಮ್ಮನೆ ಯುವರಾಣಿ ಸೀರಿಯಲ್ಲು ಕೂಡ ಅದೇ ಸ್ಲೇಮ್ ಸ್ಲಾಟಿಗೆ ಬರ್ತಾ ಇತ್ತು. ಅದೇ ಆಡಿಯನ್ಸ್ ಪ್ರೀತಿ ಸಿಗುತ್ತೆ ನಿಮಗೆ?
ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆಡಿಯನ್ಸ್ಗೆ? 100% ಸಿಗುತ್ತೆ ಸರ್. ನಮ್ಮ ಜನ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಾಗ, ವಿಭಿನ್ನ ರೀತಿಲಿ ಕೊಟ್ಟಾಗ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಿದ್ದಾರೆ ಇಲ್ಲಿವರೆಗೂ. ಪ್ರತಿಯೊಂದು ನಂದೇ ಅಂತಲ್ಲ, ಬೇರೆ ಕನ್ನಡ ಸಾಕಷ್ಟು ಸೀರಿಯಲ್ಗಳು ನೋಡಿರ್ಬೋದು ನೀವು, ಅಕ್ಸೆಪ್ಟ್ ಮಾಡಿದ್ದಾರೆ, ಅದೇ ಪ್ರೀತಿ ಕೊಟ್ಟಿದ್ದಾರೆ, ದೊಡ್ಡ ಸಕ್ಸಸ್ ಕೊಟ್ಟಿದ್ದಾರೆ. ಸೊ ನಮ್ಮ ಪ್ರಾಜೆಕ್ಟ್ಗೂ ಅದೇ ಥರ ಮಾಡ್ತಾರೆ ಅನ್ನೋ ನಂಬಿಕೆ 100% ನನಗಿದೆ. ವಿಕಾಸ್ ಅವರೇ, ನೀವೇನು ಹೇಳ್ತೀರಾ? ಸೊ ಇದೇ ಆಗಸ್ಟ್ 4ರಿಂದ ಸಂಜೆ 6:30ಕ್ಕೆ ನಮ್ಮ ಹುಡುಗಿರಿಗೆಲ್ರಿಗೂ ಮಿಸ್ ಮಾಡದೆ. ವಾಟ್ಸಪ್ಪಲ್ಲಿ ಮಾತ್ರ ಸಿಗೋಲ್ಲ, ಇನ್ಮೇಲೆ ಕಲರ್ಸ್ ಕನ್ನಡದಲ್ಲಿ 6:30ಗೂ ಸಿಗ್ತಾ ಇರ್ತೀನಿ, ನೋಡ್ತಾ ಇರ್ಬೋದು. ನೀವು ನನ್ನ ಡಿ ಪಿಲಿ ಮಾತ್ರ ನೋಡಬೇಕು ಅಂತೇನಿಲ್ಲ, 6:30ಗೆ ಕಲರ್ಸ್ ಕನ್ನಡದಲ್ಲಿ ನೋಡ್ತಾ ಇರ್ತೀನಿ. ಎಲ್ಲ ಹುಡುಗಿರೂ ಆರಾಮಾಗಿ ನಾನು ನೋಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅವ್ನ ನಂಬರ್ ಬಂದು ಎಲ್ಲ ಧೈರ್ಯವಾಗಿ ಹೇಳೋಣ, ಇದನ್ನು ಮಾತ್ರ ಹೇಳೋಣ, ಏಜ್ ಹೇಳ್ಬೇಡ. ನೋಡಿದ್ರ ಇಲ್ಲೇ ನೋಡಿದ್ರ ಅವನೇನು ನಂಬರ್ ಧೈರ್ಯವಾಗಿ ಹೇಳೋಣ ಅಂತ ಇದ್ದಾನೆ. ಅಂದರೆ ಯಾರ ಈಗ ಇರ್ತಾರಲ್ಲ ಅಣ್ಣ ಫ್ಯಾನ್ಸ್, ಪಾಪನ ಜೊತೆ ಮಾತಾಡಬೇಕು ಅನ್ನೋರು ಇರ್ತಾರೆ, ಅವ್ರಿಗೆಲ್ಲ ನೋವಾಗಬಾರ್ದಲ್ಲ, ದುಃಖ ಆಗಬಾರ್ದಲ್ಲ ಅನ್ಸುತ್ತೆ. ಒಂದ್ಸಲ ನಿನ್ನ ನಂಬರ್ ಕೊಟ್ಟು ನೋಡು, ಅವಾಗ ಗೊತ್ತಾಗುತ್ತೆ ನಿನಗೆ. ಅಂದೆ ನಾನು ಎಲ್ಲೇ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದಷ್ಟು ಫನ್ ಎಲಿಮೆಂಟ್ಸನ್ನು ಕೊಟ್ಟಿದ್ದೀರಾ, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಇಬ್ಬರಿಗೂ, ಹಾಗೆಯೇ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಫೈನಲಾಗಿ ಏನು ಹೇಳ್ತೀರಾ? ಹೇಳೋ ನೀನು ಚಿನ್ನ ಫಸ್ಟ್. ಮಿಸ್ ಮಾಡಿದೆ, ಆಗಲೇ ಹೇಳ್ದಂಗೆ 4ನೇ ತಾರೀಕು ಸಂಜೆ 6:30ಗೆ ಪ್ರೇಮ ಕಾವ್ಯ ಬರ್ತಾ ಇದೆ. ನಾನು ಅವಾಗಲೇ ಹೇಳ್ತಿದ್ದೀನಿ, ಈಗಲೂ ಅದನ್ನೇ ಹೇಳ್ತಿದ್ದೀನಿ. ಯಾವುದೇ ರೀತಿಯ ನಿಮಗೆ ಅಂದರೆ ಎಕ್ಸ್ಪೆಕ್ಟೇಷನ್ಗೆ ಇಲ್ಲದೇ ಇರೋ ರೀತಿ ನಾವು ಮಾಡಲ್ಲ. ಖಂಡಿತ ವಿಭಿನ್ನವಾಗಿದೆ ಕತೆ. ನಿಮ್ಮ ಮನಸ್ಸನ್ನ ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋ ಹೋಪ್ ನಮಗಂತೂ ಗ್ಯಾರಂಟಿ ಇದೆ. ಎಸ್, ಹೌದು. ಒಂದು ಒಳ್ಳೆ ಕತೆ ಮೂಲಕ ಬರ್ತಾಯಿದ್ದೀವಿ. ನಮ್ಮನ್ನು, ನಮ್ಮ ತಂಡನ, ನಮ್ಮ ಸೀರಿಯಲ್ನ ಹರಸಿ, ಹಾರೈಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಇದೇ ಆಗಸ್ಟ್ 4ರಿಂದ ಸಂಜೆ 6:30ಕ್ಕೆ ಕಲರ್ಸ್ ಕನ್ನಡ ನೋಡೋದನ್ನು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೊ ಮಚ್. ನೋಡೋದ್ರಲ್ಲ, ಇದಾಗಿತ್ತು ಪ್ರೇಮ ಕಾವ್ಯ ಧಾರಾವಾಹಿಯ ಇಬ್ಬರು ನಾಯಕರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.